ಸೊ ಇದೇ ನೋಡಿ ವಿಶ್ವವಿಖ್ಯಾತ ಆಲದ ಮರ. ಎಷ್ಟು ಚೆನ್ನಾಗಿ ಸುಂದರವಾಗಿ ಆಲದ ಮರ ಇದೆ. ಇದ್ರ ಬಗ್ಗೆ ನಾನು ಬಹಳಷ್ಟು ವಿವರಗಳನ್ನ ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಾವಾಗ್ಲೇ ಹೇಳ್ದಾಗೆ ಇದು ವಿಶ್ವವಿಖ್ಯಾತ ದೊಡ್ಡ ಆಲದ ಮರ. ಇದು ಆಲದ ಮರದ ಎಂಟ್ರೆನ್ಸ್ ಬೋರ್ಡ್ ಇದು. ಸೊ ನಾವೀಗ ಒಳಗಡೆ ಹೋಗ್ತಾ ಇದೀವಿ. ಯಾವ ರೀತಿ ಆಲದ ಮರ ಇದೆ ಅಂತೇಳಿ ಒಂದಷ್ಟು ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ. ಸೊ ಇಲ್ಲೆಲ್ಲ ಬೋರ್ಡ್ ಎಲ್ಲ ಹಾಕಿದ್ದಾರೆ. ಕರ್ನಾಟಕ ತೋಟಗಾರಿಕೆ ಇಲಾಖೆಯಿಂದ ಈ ಬೋರ್ಡ್ ಎಲ್ಲ ಹಾಕಿದ್ದಾರೆ ನೋಡಿ. ಇಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಎಷ್ಟೆಲ್ಲ ರೀತಿಯ ಪ್ರಾಣಿ ಪಕ್ಷಿಗಳಿಗೆ ಮತ್ತೆ ಸರೀಸೃಪಗಳಿಗೆ, ಎಲ್ಲ ಮನುಷ್ಯರಿಗೆ, ಎಲ್ಲರಿಗೂ ಕೂಡ ಆಸರೆಯಾಗಿ ಆಲದ ಮರ ಎಷ್ಟು ಉಪಯೋಗಿ ಆಗಿದೆ ಅನ್ನುವಂಥದ್ದಕ್ಕೆ ಸೊ ಇಲ್ಲಿ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ಹಾಕಿದ್ದಾರೆ. ಬೃಹತ್ತಾದಂತ ಆಲದ ಮರ, ವಿಶ್ವವಿಖ್ಯಾತ ಆಲದ ಮರ. ಸೊ ಈ ಆಲದ ಮರ ಎಷ್ಟು ವರ್ಷದ್ದು, ಏನು ಇದ್ರ ಪ್ರಾಚೀನತೆ ಏನು, ಇದ್ರದ್ದೆಲ್ಲ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ಮುಂದೆ ಕೊಡ್ತಾ ಹೋಗ್ತೀನಿ. ಬನ್ನಿ ಒಂದಷ್ಟು ನೋಡೋಣ. ಇಲ್ಲಿ ನೋಡಿ, ಇದು ಬುಡ. ಇದರಿಂದ ಇಲ್ಲಿ ಮೇಲೆ ನೋಡಿದ್ರೆ ನಾವು ಇಲ್ಲಿ ಸೊ ಕೊಂಬೆ ಟಚ್ ಆಗಿದೆ. ಕೊಂಬೆಗಳೇ ನೆಲಕ್ಕೆ ಬೇರೂರಿ ಮತ್ತೆ ಮರದ ರೀತಿನಲ್ಲಿ ಅದು ಮಣ್ಣಿನ ನೀರು ಸಪ್ಲೈ ಆಗುತ್ತೆ. ಸೊ ಹೀಗಾಗಿನೇ ಈ ಮರ ಸುಮಾರು ವರ್ಷ ಆದ್ರೂ ಕೂಡ ನಾಶ ಆಗ್ಲಿಲ್ಲ. ಇದರ ಮೂಲ ಕಾಂಡ ನಾಶ ಆಯ್ತೆ ಹೊರತು ಇದರ ರೆಂಬೆ ಕೊಂಬೆಗಳಿಂದ ಮತ್ತೆ ಇದರ ಅಸ್ತಿತ್ವವನ್ನ ಕಂಡುಕೊಂಡಿದೆ. ನೋಡಿ ಇಲ್ಲೆಲ್ಲ ನೀವು ನೋಡ್ಬೋದು. ಆದ್ರೆ ಸೊ ಅದ್ರಲ್ಲೇ ನಾವು ಮೇಲೋದ್ರೆ ಅದು ಕನೆಕ್ಟ್ ಆಗಿದೆ ಮೇಲಕ್ಕೆ. ಎಲ್ಲ ಕಡೆಗಳಲ್ಲೂ ಕೂಡ ಈ ಕೊಂಬೆ ಮತ್ತೆ ಕಾಂಡ, ಕೊಂಬೆಗಳೇ ನೆಲಕ್ಕೆ ಇಳಿದು ಅವು ಕಾಂಡಗಳಾಗಿ ಸೊ ಅದು ಎಗೈನು ಆ ಮರಕ್ಕೆ ಆಸರೆಯಾಗಿರುವಂತದ್ದು. ಈ ಮರ ಇರುವಂತದ್ದೇ 3 ಎಕರೆ. ಇದು ಫೆನ್ಸಿಂಗು 4 ಎಕರೆ. ಸೊ ಇದೊಂದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಬೆಂಗಳೂರು ಭಾಗದಲ್ಲಿ ಒಂದು ಬಹಳ ದೊಡ್ಡ ಟೂರಿಸ್ಟ್ ಪ್ಲೇಸಸ್ ಅಲ್ಲಿ ಇದು ಕೂಡ ಒಂದು ಅಂತಾನೆ ಕರೀತಾರೆ. ಎಷ್ಟೊಂದು ದೊಡ್ಡದಾಗಿದೆ ಈ ಆಲದ ಮರ. ಇದು ನೋಡಿ, ಇದು ಕೊಂಬೆ ಇದು. ಸೊ ಇದು ಯಾವ ರೀತಿಯಾಗಿ ಮೇಲೆ ಹೋಗಿ ಮತ್ತೆ ಟಚ್ ಆಗಿದೆ ನೋಡಿ, ಯಾವ ರೀತಿಯಾಗಿದೆ ಸುತ್ತ ನೀವು ಇಲ್ಲಿ ಗಮನಿಸ್ಬೋದು. ಇಲ್ಲೊಂದು ದೇವಸ್ಥಾನ ಇದೆ, ಮುನೇಶ್ವರ ದೇವಸ್ಥಾನ ಅಂತ. ಸೊ ಆ ದೇವಸ್ಥಾನವನ್ನು ಕೂಡ ನೋಡ್ಕೊಳ್ಳಿ. ನಾನು ಆ ದೇವಸ್ಥಾನದ ಸ್ಟೋರಿ ಕೂಡ ನಿಮ್ಗೆ ಹೇಳ್ತೀನಿ. ಮುನೇಶ್ವರ ದೇವರ ಅದ್ಭುತವಾದಂತ ಮೂರ್ತಿ ಇದು ನೋಡಿ, ಎಷ್ಟೊಂದು ಸುಂದರವಾಗಿ ಮೂರ್ತಿ. ಎಲ್ಲರಿಗೂ ಕೂಡ ನಮಸ್ಕಾರ. ನಾವಿವತ್ತಿರುವಂತದ್ದು ಬೆಂಗಳೂರು ದಕ್ಷಿಣ ತಾಲೂಕಿನ ಕೇತೋಹಳ್ಳಿ ಅನ್ನುವಂತ ಒಂದು ಊರಿನಲ್ಲಿದ್ದೀವಿ. ಕೇತೋಹಳ್ಳಿ ಎಲ್ಲಿ ಬರುತ್ತಪ್ಪ ಇದು ಅಂತಂದ್ರೆ ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಬರುತ್ತೆ. ಬೆಂಗಳೂರಿನ ಮೆಜೆಸ್ಟಿಕ್ ನಿಂದ ನೀವು ಸುಮಾರು 28 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಕೇತೋಹಳ್ಳಿ ಅನ್ನುವಂಥದ್ದು ಸಿಗುತ್ತೆ. ಇದಕ್ಕೆ ಬರೋದು ಹೇಗೆ ಅಂತ ಅಂದ್ರೆ, ನೀವು ಬೆಂಗಳೂರಿನ ಮೆಜೆಸ್ಟಿಕ್ ನಿಂದ ನಿಮ್ಗೆ ಬಸ್ಗಳು ಸಿಗುತ್ತೆ, ಮತ್ತೆ ಕೇರ್ ಮಾರ್ಕೆಟ್ ನಿಂದ ಕೂಡ ಬಸ್ಗಳು ಸಿಗುತ್ತೆ. ಅಲ್ಲಿಂದ ನೀವು ಬಸ್ ನಲ್ಲಿ ಹೊರಟ್ರೆ ನೀವು ಮೈಸೂರು ರಸ್ತೆಯಲ್ಲಿ ಬರುತ್ತೆ ಬಸ್ಸು. ಮೈಸೂರು ರಸ್ತೆಯಿಂದ ರೈಟಿಗೆ ತಗೊಂಡ್ರೆ ಮಾಗಡಿ ರಸ್ತೆಯಲ್ಲಿ ಈ ರಾಮಹಳ್ಳಿ ಮತ್ತೆ ಕೇತೋಹಳ್ಳಿ ಅನ್ನುವಂತ ಹಳ್ಳಿಗಳು ಸಿಗುತ್ತೆ. ಕೇತೋಹಳ್ಳಿಯಲ್ಲಿ ಇರುವಂತದ್ದೇ ಈ ಒಂದು ವಿಶ್ವವಿಖ್ಯಾತ ದೊಡ್ಡ ಆಲದ ಮರ. ಆಲದ ಮರಕ್ಕೆ ಬಹಳಷ್ಟು ಇತಿಹಾಸ ಇದೆ. ಏನಪ್ಪಾ ಇತಿಹಾಸ ಅಂತಂದ್ರೆ, ಈ ಒಂದು ದೊಡ್ಡ ಆಲದ ಮರ ಅನ್ನುವಂಥದ್ದು ಸುಮಾರು 400 ವರ್ಷಗಳಿಗಿಂತ ಹೆಚ್ಚಿನ ಪ್ರಾಚೀನ ಕಾಲಕ್ಕೆ ಸೇರಿದ್ದು. 1700 ಸಂದರ್ಭದಲ್ಲಿ ಈ ಒಂದು ಆಲದ ಮರವನ್ನ ನೆಟ್ಟಿರುವಂತದ್ದು. ಮೂಲಕಾಂಡ ನಾಶ ಆದ್ರೂ ಕೂಡ 400 ವರ್ಷಗಳ ಇತಿಹಾಸ ಇರುವಂತ ಈ ಮರ ಈಗಲೂ ಕೂಡ ಆ ಮರದ ಒಂದು ವಿಸ್ತಾರವನ್ನ ಉಳಿಸ್ಕೊಂಡು ಅದು ಜೀವಂತವಾಗಿರುವಂತದ್ದು. ಈ ಒಂದು ದೊಡ್ಡ ಆಲದ ಮರ ಭಾರತದಲ್ಲಿ ಇದು 4ನೇ ದೊಡ್ಡ ಆಲದ ಮರ ಅಂತಾನೆ ಕರೀತಾರೆ. ಮೊದಲನೇದು ನಮ್ಗೆ ಆಂಧ್ರ ಪ್ರದೇಶದ ಮೆಹಬೂಬ್ ನಗರದಲ್ಲಿ ಒಂದು ಆಲದ ಮರ ಇದೆ, ಅದು ಮೊದಲನೇ ಪ್ಲೇಸ್ ನಲ್ಲಿದೆ. 2ನೇ ಪ್ಲೇಸ್ ನಲ್ಲಿ ನಮ್ಗೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಒಂದು ಆಲದ ಮರ ಇದೆ. ಇನ್ನು 3ನೇ ಪ್ಲೇಸ್ ಅಲ್ಲಿ ನಮ್ಗೆ ತಮಿಳುನಾಡಿನ ಚೆನ್ನೈನಲ್ಲಿ 3ನೇ ಪ್ಲೇಸ್ ಅಲ್ಲಿ ಆಲದ ಮರ ಸಿಗುತ್ತೆ, ದೊಡ್ಡ ಆಲದ ಮರ ಸಿಗುತ್ತೆ. ಇನ್ನು 4ನೇ ಪ್ಲೇಸ್ ನಲ್ಲಿ ನಮ್ಮ ಸಿಲಿಕಾನ್ ಸಿಟಿಯ ಬೆಂಗಳೂರಿನಿಂದ 28 ಕಿಲೋಮೀಟರ್ ದೂರದಲ್ಲಿರುವಂತ ಈ ಕೇತೋಹಳ್ಳಿಯ ಈ ದೊಡ್ಡ ಆಲದ ಮರ 4ನೇ ಪ್ಲೇಸ್ ನಲ್ಲಿ ಇದೆ. ದೇಶದ 4ನೇ ಅತಿ ದೊಡ್ಡ ಆಲದ ಮರ ಅನ್ನುವಂತ ಕೀರ್ತಿಗೆ ಭಾಜನರಾಗಿದ್ರೆ ಅದು ಈ ನಮ್ಮ ಕೇತೋಹಳ್ಳಿಯ ಆಲದ ಮರ ಅಂತಾನೆ ಹೇಳ್ಬೋದು. ಈ ಆಲದ ಮರಕ್ಕೆ ಬಹಳಷ್ಟು ಹಿನ್ನೆಲೆ ಮತ್ತು ಇತಿಹಾಸ ಇದೆ. ನಾನು ಆಗ್ಲೇ ನಿಮ್ಗೆ ಒಂದು ಮುನೇಶ್ವರ ದೇವಸ್ಥಾನವನ್ನು ಕೂಡ ನಿಮ್ಗೆ ತೋರಿಸ್ದೆ. ನಾನು ಇಲ್ಲಿ ಒಂದಷ್ಟು ಕಡೆ ಪ್ರಸ್ತಾಪ ಆಗಿರುವಂತದ್ದು ಏನು ಅಂತಂದ್ರೆ, ಒಂದು ದೊಡ್ಡ ಪ್ರಮಾಣದ ಒಂದು ಕಣಜ ಇತ್ತು ಅಂತೇಳಿ, ಧಾನ್ಯಗಳನ್ನ ಹಸನು ಮಾಡುವಂತ ಒಂದು ಕಣಜ ಇತ್ತು.
ಆ ಕಣಜದಲ್ಲಿ ಒಂದಷ್ಟು ಜನ ಸೇರಿಕೊಂಡು ರೈತರುಗಳು ರಾಗಿಯನ್ನ ಹಸನು ಮಾಡ್ತಾ ಇದ್ರು, ರಾಗಿ ಕಾಳನ್ನ ತೆನೆಯಿಂದ ಬಿಡಿಸುವಂತ ಒಂದು ಕೆಲಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಆ ಕಣಜದ ಮಧ್ಯಭಾಗದಲ್ಲಿ ಒಂದು ಆಲದ ಒಂದು ಮೇಟಿ ಗೂಟವನ್ನ ನೆಟ್ಟಿರ್ತಾರೆ. ಆ ಆಲದ ಮೇಟಿ ಗೂಟವನ್ನ ನೆಟ್ಟಂತಹ ಸಂದರ್ಭದಲ್ಲಿ ಆ ಆಲದ ಮೇಟಿ ಗೂಟ ರಾತ್ರಿ ಅದು ಚಿಗುರು ಬಿಡುತ್ತೆ. ಆ ಚಿಗುರಿದ ಆಲದ ಮರದ ಒಂದು ಆಶ್ಚರ್ಯನ ನೋಡಿದಂತ ರೈತರು ಆಶ್ಚರ್ಯ ಆಗ್ಬಿಡ್ತಾರೆ. ಯಾಕೆ ಇದು ರಾತ್ರಿ ಒಂದು ಆಲದ ಮರ ಇಷ್ಟು ಚೆನ್ನಾಗಿ ಚಿಗುರು ಬಿಟ್ಟಿದೆಯಲ್ಲ, ಹೆಂಗೆ ಅಂತ ಹೇಳಿ ಬೇರೆಯವ್ರ ಹತ್ರ ಶಾಸ್ತ್ರವನ್ನ ಕೇಳಿಸ್ತಾರೆ. ಆ ಕೇಳಿಸಿದಂತಹ ಸಂದರ್ಭದಲ್ಲಿ ಹೇಳ್ತಾರೆ, ಇದು ಸಾಮಾನ್ಯ ಆಲದ ಮರ ಅಲ್ಲ, ಇದು ಸಾಮಾನ್ಯ ಆಲದ ಮೇಟಿಗೂಟ ಅಲ್ಲ, ಇದು ಒಂದು ದೇವರ ರೂಪ. ಈ ದೇವರ ರೂಪವಾಗಿರುವಂತ ಈ ಆಲದ ಮರವನ್ನ ನೀವು ಆರಾಧನೆಯನ್ನ ಮಾಡಬೇಕು ಅಂತೇಳಿ ಅಂದಾಗ ಅಲ್ಲಿ ಒಂದು ನಾನು ಮುನೇಶ್ವರ ಅನ್ನುವಂತ ಹೆಸರಿನಲ್ಲಿ ನೆಲೆಸಿರ್ತೀನಿ ಅಂತೇಳಿ ದೇವರು ಹೇಳಿದಾಗ ಅಲ್ಲಿ ಒಂದು ಮುನೇಶ್ವರನ ದೇವಸ್ಥಾನವನ್ನ ಕಟ್ಟಿಸಿ ಅಲ್ಲಿ ದೇವರ ಆರಾಧನೆಯನ್ನ ಮಾಡ್ತಾ ಇರುವಂತದ್ರ ಬಗ್ಗೆ ಕೂಡ ನಮ್ಗೆ ಉಲ್ಲೇಖಗಳು ಸಿಗುತ್ತೆ. ಕೊಂಬೆಯೇ ಮತ್ತೆ ಮರ ಆಗುತ್ತೆ, ಮರನೇ ಮತ್ತೆ ಕೊಂಬೆಯ ರೂಪವನ್ನು ಪಡ್ಕೊಳ್ಳುತ್ತೆ. ಅದು ಇದರ ವಿಶೇಷ. ಸುಮಾರು 3 ಎಕರೆ ಪ್ರದೇಶಕ್ಕೆ ಅದರ ಒಂದು ಏನು ಬೇರೆಗಳು ಕೊಂಬೆರೆಂಬೆಗಳು ವಿಸ್ತಾರತೆಯನ್ನ ಪಡ್ಕೊಳ್ತಾ ಹೋಗಿದೆ. ಆ ವಿಸ್ತಾರವಾದ ಪ್ರದೇಶದಲ್ಲಿ ಒಟ್ಟು 3 ಎಕರೆ ಈ ಕೊಂಬೆರೆಂಬೆಗಳು ವಿಸ್ತಾರ ಪಡ್ಕೊಂಡಿರೋ ಪ್ರದೇಶಕ್ಕೆ 1 ಎಕರೆ ಎಕ್ಸ್ಟ್ರಾ ಸೇರ್ಕೊಳ್ಳುತ್ತೆ. ಒಟ್ಟಾರೆ 4 ಎಕರೆ ಪ್ರದೇಶದಲ್ಲಿ ತೋಟಗಾರಿಕೆ ಇಲಾಖೆ ಸುತ್ತಲೂ ಕೂಡ ಇಲ್ಲಿ ಫೆನ್ಸಿಂಗ್ ಅನ್ನ ಹಾಕಿದ್ದಾರೆ. ನಾವು ಅವಾಗ್ಲೇ ತೋರಿಸಿದ್ವಿ, ಸುತ್ತಲೂ ಕೂಡ ತಂತಿ ಬೇಲಿಯನ್ನ ಹಾಕಿ ಇದನ್ನ ಒಂದು ಟೂರಿಸಂ ಸ್ಪಾಟ್ ಅನ್ನುವಂತ ಒಂದು ಇದಕ್ಕೆ ಖ್ಯಾತಿಯಾಗಿ ಇದನ್ನ ಘೋಷಣೆ ಮಾಡಿದೆ. ನಮ್ಮ ಪ್ರವಾಸೋದ್ಯಮ ಇಲಾಖೆ ಇದೊಂದು ಪ್ರವಾಸಿ ತಾಣ ಅಂತ ಗುರುತಿಸಿದೆ. ಮತ್ತೆ ಇಲ್ಲಿ ಈ ಆಲದ ಮರವನ್ನ ವಿಶ್ವವಿಖ್ಯಾತ ಆಲದ ಮರ ಅನ್ನುವಂತ ಒಂದು ಪಾರಂಪರಿಕ ಮರ ಅನ್ನುವಂತ ಒಂದು ಹೆಸರಿನಿಂದ ಪ್ರವಾಸೋದ್ಯಮ ಇಲಾಖೆ ಕರೀತಾ ಇದೆ. ತೋಟಗಾರಿಕೆ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಜಂಟಿಯಾಗಿ ಈ ಒಂದು ಕ್ಷೇತ್ರವನ್ನ ಉಳಿಸ್ಕೊಳ್ಳಿಕ್ಕೆ ಸಾಕಷ್ಟು ರೀತಿಯ ಕೆಲಸ ಕಾರ್ಯಗಳನ್ನ ಇಲ್ಲಿ ಮಾಡಿರುವಂತದ್ದು ಕೂಡ ನಿಮ್ಮ ಗಮನಕ್ಕಿರ್ಲಿ ಅಂತ ನಾನು ತಿಳಿಸ್ತೀನಿ. ಒಟ್ಟಾರೆ ಬೆಂಗಳೂರಿನಲ್ಲಿ ನೆಲೆಸಿರುವಂತ ಜನಗಳು ತಪ್ಪದೆ ಈ ಒಂದು ಐತಿಹಾಸಿಕವಾಗಿರುವ ವಿಶ್ವವಿಖ್ಯಾತ ದೊಡ್ಡ ಆಲದ ಮರಕ್ಕೆ ಭೇಟಿ ಮಾಡಿ, ತಪ್ಪದೆ ಮರೆಯದೆ ಈ ಜಾಗಕ್ಕೆ ಬನ್ನಿ. ನಿಮ್ಗೆ ಕೇರ್ ಮಾರ್ಕೆಟ್ ಮತ್ತೆ ಮೆಜೆಸ್ಟಿಕ್ 2 ಕಡೆಯಿಂದ ಕೂಡ ದೊಡ್ಡ ಆಲದ ಮರಕ್ಕೆ ನಿಮ್ಗೆ ಬಸ್ಗಳು ಸಿಗುತ್ತೆ. ತಪ್ಪದೆ ಈ ಜಾಗಕ್ಕೆ ಬಂದು ವಿಸಿಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ದೇಹ ನಾಶ ಆದ್ರೂ ಕೂಡ ಅದರ ಕೆಲಸ ಶಾಶ್ವತವಾಗಿರ್ಬೇಕು, ನಾವು ಮಾಡಿರೋ ಸಾಧನೆ ಶಾಶ್ವತವಾಗಿರ್ಬೇಕು ಅಂತ ಹೇಳ್ತಾರೆ. ನಾವು ಏನು ಬದುಕಿದ್ದಾಗ ನಾವು ಮಾಡಿರೋ ಒಳ್ಳೆ ಕೆಲಸಗಳು ನಾವು ಸತ್ತ ಮೇಲೂ ನಮ್ಮನ್ನು ಜೀವಂತವಾಗಿಡ್ಬೇಕು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಆ ಮರದ ಮೂಲಕಾಂಡ ರೋಗಕ್ಕೆ ತುತ್ತಾಗಿ ನಾಶ ಆದ್ರೂ ಕೂಡ ಅದರ ಬೇರುಗಳು, ಅದರ ಕೊಂಬೆರೆಂಬೆಗಳು ಮತ್ತೆ ಅದನ್ನ ಮರುಜೀವವನ್ನು ಪಡ್ಕೊಂಡು ಅದರ ಒಂದು ಸ್ಥಾನವನ್ನ ಉಳಿಸಿವೆ. ನೀವೆಲ್ಲರೂ ಕೂಡ ತಪ್ಪದೆ ಇಂಥ ಒಂದು ಕ್ಷೇತ್ರವನ್ನ ಇನ್ನಷ್ಟು ಜನರಿಗೆ ಇಲ್ಲಿ ಕರ್ಕೊಂಡು ಬಂದು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತಂದು ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ.